ನಮಸ್ತೆ ಮಾಸ್ಟರ್ಸ್. 100ನೇ ದಿನದ ತುಳಸಿ ದಳ ಭಾಗ 2ರ ಪತ್ರಿಜಿ ಆತ್ಮಜ್ಞಾನ ಪ್ರಕಾಶಕ್ಕೆ ನಿಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ಮಾಸ್ಟರ್ಸ್. ಹಿಂದಿನ ದಿನ ಅಂದರೆ ನಿನ್ನೆಯ ದಿನ ಅಂತರ್ಜೀವನ ಮತ್ತು ದಕ್ಷತೆಯನ್ನು ಹೊಂದಿರೋದ್ರ ಬಗ್ಗೆ ತಿಳ್ಕೊಂಡ್ವಿ. ಈ ದಿನ ಲೋಬ್ಸಾಂಗ್ ರಾಂಪ ಅವರು ಏನು ಹೇಳ್ತಾರೆ ನೋಡೋಣ ಮಾಸ್ಟರ್. ನಾವೀಗ ತುಳಸಿ ದಳ ಅಂತಂದರೆ ಗೊತ್ತಲ್ವ ನಮಗೆ. ತುಳಸಿ ದಳ ಅಂದರೆ 2 ಎಲೆಗಳು, ಅದು ಧ್ಯಾನ ಮತ್ತು ಜ್ಞಾನ ಅಂತ. ಈಗ ಲೋಬ್ಸಾಂಗ್ ರಾಂಪ ಅವರು ಅದ್ರ ಬಗ್ಗೆ ಏನು ಹೇಳ್ತಾರೆ ನೋಡೋಣ. ಲೋಬ್ಸಾಂಗ್ ರಾಂಪ, ಈ ಹೆಸರು ಕೇಳಿದರೇನೆ ನನ್ನ ಮೈ ಪುಲಕಿತಗೊಳ್ಳುತ್ತದೆ. ನನ್ನ ಮೊದಲನೆಯ ಪ್ರಿಯತಮ ಆಧ್ಯಾತ್ಮಿಕ ಗುರುವು ಡಾಕ್ಟರ್ ಖಿ ಲೋಬ್ಸಾಂಗ್ ರಾಂಪ ಅಂತ ಪತ್ರಿಜಿ ಗುರುಗಳು ಹೇಳ್ತಾ ಇದ್ದಾರೆ. ಅದು 1979 ಡಿಸೆಂಬರ್ 29 ನಾನು ತಿರುಪತಿಯಿಂದ ಕರ್ನೂಲ್ಗೆ ಬರುವ ಮಧ್ಯೆಯಲ್ಲಿ ನನ್ನ ಸಹೋದ್ಯೋಗಿಯಾದ ಶ್ರೀ ರಾಮಚನ್ನಾರೆಡ್ಡಿಯವರ ಜೊತೆ ಸ್ವಲ್ಪ ಸಮಯ ಕಳೆಯಲು ನಂದ್ಯಾಲ ಎನ್ನುವ ಊರಿಗೆ ಹೋಗಿದ್ರಂತೆ ಪತ್ರಿಜಿ ಗುರುಗಳು. ಈ ಜೀವನದಲ್ಲಿ ಮೊದಲನೆಯ ಬಾರಿ 1976ರಲ್ಲಿ ನನಗೆ ಧ್ಯಾನವನ್ನು ಕುರಿತು ಪರಿಚಯ ಮಾಡಿದವರು ಶ್ರೀ ರಾಮಚನ್ನಾರೆಡ್ಡಿಯವರು. ನೋಡ್ರಿ, ಪತ್ರಿಜಿಯವ್ರಿಗೆ 1976ರಲ್ಲಿ ಧ್ಯಾನವನ್ನು ಕುರಿತು ಪರಿಚಯ ಮಾಡಿದ್ರಂತೆ. ಯಾರು? ಶ್ರೀ ರಾಮಚನ್ನಾರೆಡ್ಡಿಯವರು ಅನ್ನೋರು. ಆ ದಿನ ಡಿಸೆಂಬರ್ 29, 1979ನೇ ವರ್ಷ. ಆಗ ಅವರ ಮನೆಯಲ್ಲಿ 2 ಪುಸ್ತಕಗಳನ್ನು ಪತ್ರಿಜಿ ಗುರುಗಳು ನೋಡಿದ್ರಂತೆ. ಅವುಗಳಲ್ಲಿ ಒಂದು ಲೋಬ್ಸಾಂಗ್ ರಾಂಪ ಅವರು ಬರೆದ ಯು ಫಾರ್ ಎವರ್ ಅನ್ನೋ ಒಂದು ಬುಕ್ಕು, ಮತ್ತು ಅಂತಸ್ಫೂರ್ತಿಯಿಂದ ಯು ಫಾರ್ ಎವರ್ ಎನ್ನುವ ಪುಸ್ತಕವನ್ನು ಓದುತ್ತೇನೆ ಎಂದು ತೆಗೆದುಕೊಂಡೆ. ಆ ಪುಸ್ತಕವನ್ನು ನೋಡಿದ ತಕ್ಷಣ ಅವರು ಮನಃಪೂರ್ವಕವಾಗಿ ಅಂತಃಪೂರ್ತಿಯಿಂದ ಅಂದರೆ ಮನಃಪೂರ್ವಕವಾಗಿ ನಾನು ಈ ಬುಕ್ಕನ್ನು ಓದ್ಕೊಡ್ತೀನಿ ಅಂತ ಓದ್ತೀನಿ ಅಂತ ತಗೊಂಡ್ರಂತೆ. ಅನಂತರ 2 ದಿನಗಳು ಕರ್ನೂಲ್ನಲ್ಲಿ ಆ ಪುಸ್ತಕವನ್ನು ಪೂರ್ತಿಯಾಗಿ ಅಧ್ಯಯನ ಮಾಡಿದ್ರಂತೆ. ಆ ಪುಸ್ತಕ ನನಗೆ ಎಲ್ಲ ವಿಷಯಗಳನ್ನು ಕುರಿತು ಕಣ್ಣುಗಳನ್ನು ಮುಚ್ಚಿಕೊಂಡು ತೆಗೆಯುವಷ್ಟರಲ್ಲಿ ಸಮಗ್ರ ಆತ್ಮಜ್ಞಾನವನ್ನು ನೀಡ್ತಂತೆ ಲೋಬ್ಸಾಂಗ್ ರಾಂಪ ಅವರ ಆ ಒಂದು ಪುಸ್ತಕ. ಆ ಪುಸ್ತಕ ಓದಿದ ನಂತರ ನನ್ನ ಜೀವನದಲ್ಲಿ ಬದಲಾವಣೆಯಾಯಿತು. ನನ್ನ ಎಲ್ಲ ಸಂದೇಹಗಳಿಗೆ ನಿವಾರಣೆ ಕಂಡು ಬಂತು. ಕ್ಷಣದಲ್ಲಿ ಆಧ್ಯಾತ್ಮಿಕ ಶಾಸ್ತ್ರ ಆಚಾರ್ಯನಾದೆ. ನೋಡ್ರಿ, ಅದೊಂದು ಬುಕ್ ಓದಿದ ತಕ್ಷಣ ಅವ್ರಿಗೆ ಆ ಬುಕ್ ಓದಿದ ಕ್ಷಣದಲ್ಲೇ ಅವರು ಆಧ್ಯಾತ್ಮಿಕ ಶಾಸ್ತ್ರ ಆಚಾರ್ಯನಾದೆ ಅಂತ ಹೇಳ್ತಾ ಇದ್ದಾರೆ. ಆಕಸ್ಮಿಕವಾಗಿ ವೈಕುಂಠ ದ್ವಾರಗಳು ವಿಶಾಲವಾಗಿ ತೆರೆಯಿತು. ಆದ್ದರಿಂದ ನನ್ನ ಆಧ್ಯಾತ್ಮಿಕ ಜೀವನ ಯಾತ್ರೆ ಪ್ರಾರಂಭವಾಯಿತು. ಆಧ್ಯಾತ್ಮಿಕ ಶಾಸ್ತ್ರವನ್ನು ವಿಸ್ತಾರವಾಗಿ ಪ್ರಚಾರ ಮಾಡಲು ಶುರು ಮಾಡಿದ್ರಂತವಾಗ. ಹೀಗೆ ಈ ಪ್ರಯಾಣ ಸದಾ ಸಾಗುತ್ತಲೇ ಇರುತ್ತದೆ. ಇದು ಇನ್ನೂ ಸದಾ ಇರುತ್ತದೆ. ಯುಗಗಳು ಕಳೆದರೂ ಕೂಡ ಇರೋ ಥರ ಅವರು ಮಾಡಿ ಹೋಗಿದ್ದಾರೆ ಮಾಸ್ಟರ್ಸ್ ಪತ್ರಿಜಿ ಗುರುಗಳು. ಯುಗಗಳು ಕಳೆದರೂ ಈ ಧ್ಯಾನ ಅನ್ನೋದು, ಜ್ಞಾನ ಅನ್ನೋದು ಎಲ್ಲರಿಗೂ, ಪ್ರತಿಯೊಬ್ಬ ಭೂಮಿಯ ಮೇಲೆ ಹುಟ್ಟಿದ ಪ್ರತಿಯೊಬ್ಬ ಮಾನವನಿಗೂ ಅತ್ಯವಶ್ಯಕವಾಗಿ ಬೇಕಾದ ಜ್ಞಾನ ಆತ್ಮಜ್ಞಾನ. ಪ್ರಾಪಂಚಿಕ ಜ್ಞಾನ ಜೊತೆಗೆ ಆತ್ಮಜ್ಞಾನವೂ ಇರಬೇಕು. 2 50-50 ಇರಬೇಕು ಅಂತ ಅವ್ರು ಹೇಳ್ತಿರ್ತಾರೆ. ಅದೇ ರೀತಿ ಧ್ಯಾನ ಗೋವಿಂದ ಅಂತ ಅನ್ನೋದ್ರ ಬಗ್ಗೆ ಏನು ಹೇಳ್ತಾರೆ ನೋಡೋಣ. ಗೋ ಅಂದರೆ ಇಂದ್ರಿಯಗಳು. ಇಂದ್ರಿಯಗಳು 6, ಬಹಿರ್ಮುಖವಾಗಿ 5, ಅಂತರ್ಮುಖವಾದ ಮನಸ್ಸು ಸೇರಿ 6 ಇಂದ್ರಿಯಗಳನ್ನು ಅಧೀನದಲ್ಲಿ ಇಟ್ಟುಕೊಂಡಿರುವವನು ಗೋಪಾಲನು ಅಂತ. ಗೋ ಅಂದರೆ ಇಂದ್ರಿಯಗಳು, ಅವುಗಳನ್ನು ಯಾರು ತನ್ನ ಅಧೀನದಲ್ಲಿ ಇಟ್ಕೊಂಡಿರ್ತಾರೋ ಅವರು ಗೋಪಾಲನು ಅಂತ ಹೇಳ್ತಾರೆ. ಆತ್ಮಾನುಭವ ಇರುವವನಿಗೆ ಗೋಪಾಲನಾಗಬಲ್ಲನು. ಯಾರಿಗೆ ಆತ್ಮಾಭಿಮಾನ ಇರುತ್ತೋ ಅವರೇ ಗೋಪಾಲರಾಗೋದಕ್ಕೆ ಸಾಧ್ಯ. ಆಗಲೇ ಇಂದ್ರಿಯಗಳೆಲ್ಲ ವಶವಾಗಿ ಸುಖವನ್ನು ನೀಡುತ್ತದೆ, ಶಾಂತಿಯನ್ನು ನೀಡುತ್ತದೆ ಅಂತ ಹೇಳ್ತಾರೆ. ಅದುವರೆಗೂ ಅಪರಿಮಿತ ಧೋರಣೆಯಲ್ಲಿದ್ದ ಇಂದ್ರಿಯಗಳು ಆತ್ಮಾನುಭವದ ನಂತರ, ಆತ್ಮದೀಪ್ತಿಯ ನಂತರ ಪರಿಮಿತವಾಗಿ ಭಾಸವಾಗುತ್ತದೆ. ನಾವು ಆತ್ಮಜ್ಞಾನವನ್ನು ತಿಳ್ಕೊಂಡಾಗ ನಮ್ಮ ಇಂದ್ರಿಯಗಳನ್ನು ನಾವು ಹತೋಟಿಯಲ್ಲಿ ಇಟ್ಕೊಳ್ಳೋ ಅಂಥ ಒಂದು ಬುದ್ಧಿ ಬೆಳೀತೈತೆ ನಮಗೆ ಅಂತ ಹೇಳ್ತಾ ಇದ್ದಾರೆ. ಇಂದ್ರಿಯ ಪರಿಮಿತತ್ವದಲ್ಲೇ ಪರಮ ಸುಖ. ನಾವು ಯಾವಾಗ ಇಂದ್ರಿಯಗಳನ್ನು ನಮ್ಮ ವಶದಲ್ಲಿ ನಾವು ಹೇಳ್ದಂಗೆ ಇಟ್ಕೊತೀವೋ, ಅವು ಹೇಳ್ದಂಗಲ್ಲ, ನಾವು ನಮ್ಮ ಮನಸ್ಸು ಹೆಂಗೆ ಬರುತ್ತೋ ಹಂಗೆ ಬಿಡಬಾರ್ದು. ಅದಕ್ಕೆ ಕಡಿವಾಣ ಹಾಕಬೇಕು.
ಕುದುರೆ ಕಡಿವಾಣ ಹಾಕಿ ಹಿಡಿತಾರಲ್ಲ, ಹಾಗೆ ನಮ್ಮ ಮನಸ್ಸಿಗೂ ಕೂಡ ಕಡಿವಾಣ ಹಾಕಿ ಹಿಡಿಬೇಕು, ಅದನ್ನು ಹೋದಂಗೆ ಬಿಡಬಾರ್ದು. ಅಂದರೆ ಇಂದ್ರಿಯ ಪರಿಮಿತತ್ವದಲ್ಲೇ ಪರಮ ಸುಖ ಸಿಗುತ್ತೆ. ಈ ಥರ ಇಂದ್ರಿಯಗಳನ್ನು ನಾವು ಒಂದು ಪರಿಧಿಯಲ್ಲಿ ಇಟ್ಕೊಂಡಾಗ ನಮಗೆ ಪರಮ ಸುಖ ಸಿಗುತ್ತೆ, ಪರಮ ಶಾಂತಿ ಎನ್ನುವುದು ಕೂಡ ಸಂಭವಿಸುತ್ತೆ. ಯೋಗ ಚಿತ್ತವೃತ್ತಿ ನಿರೋಧ ಎಂದರು ಪತಂಜಲಿ. ಆದರೆ ಚಿತ್ತವೃತ್ತಿಯನ್ನು ನಿರೋಧಿಸುವುದೇ ಯೋಗವಾಗುತ್ತದೆ ಎಂದು ತಿಳಿಸಿದರು. ಚಿತ್ತವೃತ್ತಿ ನಿರೋಧಕ್ಕೆ ಏಕೈಕ ಮಾರ್ಗ ಸುಖಮಯ ಪ್ರಾಣಾಯಾಮ ಅಥವಾ ಆನಾಪಾನಸತಿ, ಅಥವಾ ಶ್ವಾಸದ ಮೇಲೆ ಗಮನ, ಅಥವಾ ಪವನ ಪುತ್ರರಾಗುವುದು, ಅಥವಾ ಮಾರುತಿ ಪುತ್ರರಾಗುವುದು. ಅಂದರೆ ನಮ್ಮ ಪ್ರಾಣಧಾರೆಯ ಜೊತೆ ಏಕವಾಗುವುದು ಅಂತ ಅರ್ಥ. ಗೋ ಅಂದರೆ ಇಂದ್ರಿಯಗಳು, ಗೋವಿಂದ ಅಂದರೆ ಇಂದ್ರಿಯಗಳಿಗೂ ಮತ್ತು ಪ್ರಕೃತಿಗೂ ಎಲ್ಲದಕ್ಕೂ ಮೂಲವಾದ ಆತ್ಮ ಪದಾರ್ಥ. ಗೋವಿಂದ ಅಂದರೆ ಏನು ಗೊತ್ತಾಯ್ತಾ? ಗೋ ಅಂದರೆ ಇಂದ್ರಿಯಗಳು, ಗೋವಿಂದ ಅಂದರೆ ಇಂದ್ರಿಯಗಳಿಗೂ ಮತ್ತು ಪ್ರಕೃತಿಗೂ ಎಲ್ಲದಕ್ಕೂ ಮೂಲವಾದ ಆತ್ಮ ಪದಾರ್ಥ. ಗೋವಿಂದ ಗೋವಿಂದ ಎಂದು ಕೂಗುತ್ತಿರುತ್ತಾರೆ, ಅಂದರೆ ಆತ್ಮ ಆತ್ಮ ಎಂದು ನೆನೆಸಿಕೊಳ್ಳುವುದು ಎಂದು. ತಿರುಪತಿ ವೆಂಕಟೇಶ್ವರನನ್ನು ಗೋವಿಂದ ಎನ್ನುತ್ತಾರೆ. ವೆಂಕಟೇಶ್ವರನು ಮಾಡಿದ್ದು ಕೂಡ ಧ್ಯಾನವೇ. ಅವರು ನಮ್ಮೆಲ್ಲರಿಂದಲೂ ಕೋರುವುದು ಕೂಡ ಧ್ಯಾನವನ್ನು. ಧ್ಯಾನಿಗಳನ್ನು ಬಿಟ್ಟು ವೆಂಕಟೇಶ್ವರ ಸ್ವಾಮಿ ಇತರರನ್ನು ಇನ್ನೂ ಸಹಿಸಲಾರ. ತಿರುಪತಿಯಲ್ಲೇ ಆಗಲಿ ಮತ್ತು ಯಾವುದೇ ಪ್ರಪಂಚದಲ್ಲೇ ಆಗಲಿ ಅವರು ಧ್ಯಾನ ಮಾಡಿದ್ರೆ ತಿರುಪತಿ ವೆಂಕಟೇಶ್ವರನಿಗೆ ಸಂತೋಷ ಆಗುತ್ತೆ. ಬೋಳ ಆಗಬೇಕಾಗಿದ್ದು ತಲೆಗಳಲ್ಲ, ಆಲೋಚನೆಗಳು ಬೋಳಾಗಬೇಕು. ನಾವು ತಿರುಪತಿಗೆ ಹೋಗಿ ಮುಡಿ ಕೊಟ್ಟು ಬರ್ತೀವಲ್ವ, ಯಾವುದೇ ದೇವಸ್ಥಾನಕ್ಕೆ ಹೋದ್ರೂ ಮುಡಿ ಕೊಟ್ಟು ಬರ್ತೀವಲ್ವ, ಅಲ್ಲಿ ಬೋಳ ಆಗಬೇಕಾಗಿರೋದು ತಲೆಯಲ್ಲ, ನಮ್ಮ ಆಲೋಚನೆಗಳು. ಅಂದರೆ ಮನಸ್ಸು ಶೂನ್ಯವಾಗಬೇಕು. ಸಮರ್ಪಿಸಬೇಕಾಗಿರುವುದು ತಲೆ ಕೂದಲಲ್ಲ, ನಮ್ಮಲ್ಲಿರುವ ತಮೋ ರಜೋ ದೋಷಗಳನ್ನು. ಶ್ರೀ ವೆಂಕಟೇಶ್ವರ ಸ್ವಾಮಿ ಸೂಚಿಸಿದ ಮಾರ್ಗವನ್ನು, ಜಾರಿ ಮಾಡಿದ ಆಜ್ಞೆಗಳನ್ನು ಸದಾ ಎಲ್ಲರೂ ಅನುಸರಿಸಬೇಕು ಅಂತ ಹೇಳ್ತಾ ಇದ್ದಾರೆ ಮಾಸ್ಟರ್ಸ್. ನಾವು ನಿನ್ನೆ ಒಂದು ಸಂಕಲ್ಪ ಮಾಡಿದ್ವಲ್ವಾ, ಇವತ್ತು ಕೂಡ ಒಂದು ಸಂಕಲ್ಪವನ್ನು ಮಾಡೋಣ ಮಾಸ್ಟರ್ಸ್. ನನ್ನ ಯೋಚನೆಗಳು, ಮಾತುಗಳು ಹಾಗೂ ಕ್ರಿಯೆಗಳು ರಚನಾತ್ಮಕವೂ ಸಹಾಯಕವೂ, ಹೆಚ್ಚಿನ ಒಳಿತನ್ನು ನಿರ್ಮಿಸುವಂತಹೂ ಆಗಿರಬೇಕೆಂಬ ನಿರ್ಧಾರದಿಂದ ಈ ದಿನವನ್ನು ನಾನು ಆರಂಭಿಸುತ್ತೇನೆ ಅನ್ನೋ ಒಂದು ಸಂಕಲ್ಪವನ್ನು ಮಾಡೋಣ ಮಾಸ್ಟರ್ಸ್ ಇವತ್ತು. ಥ್ಯಾಂಕ್ ಯು ಮಾಸ್ಟರ್ಸ್, ಥ್ಯಾಂಕ್ ಯು ಸೋ ಮಚ್. ಜೈ ಹೋ ಪತ್ರಿಜಿ, ಜೈ ಹೋ ಪತ್ರಿಜಿ, ಜೈ ಹೋ ಪತ್ರಿಜಿ. ಧ್ಯಾನದಿಂದ ಜ್ಞಾನ, ಜ್ಞಾನದಿಂದ ಮುಕ್ತಿ, ಮುಕ್ತಿಯಿಂದ ಮೋಕ್ಷ ಮಾರ್ಗದತ್ತ ನಡೆಯೋಣ ಮಾಸ್ಟರ್ಸ್. ಥ್ಯಾಂಕ್ ಯು ಮಾಸ್ಟರ್ಸ್.